ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಅರ್ಜುನ್ ಪುರುಷ 13 ಜನವರಿ 2020 ಸೋಮವಾರ ದಿನ 1:50 ಬೆಳಗ್ಗೆ ಕೊಪ್ಪಳದಲ್ಲಿ ಜನನ. ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ತುಲಾ ಲಗ್ನ. ಅಶ್ಲೇಷ ನಕ್ಷತ್ರ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳು ಬರ್ತಾವೆ. ಆ 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರ ಬರ್ತಾವೆ. ಎಷ್ಟು? 6 ಗಂಡ ಮೂಲ ನಕ್ಷತ್ರ. ಅವು ಯಾವ್ಯಾವು? 1ನೇದೇ ರೇವತಿಯ 3 ಮತ್ತು 4ನೇ ಪಾದ, ಇದು ಗಂಡ ಮೂಲ ನಕ್ಷತ್ರ. ಅಶ್ವಿನಿಯ 1 ಮತ್ತು 2ನೇ ಪಾದ, ಗಂಡ ಮೂಲ ನಕ್ಷತ್ರ. ಅದೇ ರೀತಿ ಮೂಲಾದ 1 ಮತ್ತು 2ನೇ ಪಾದ, ಗಂಡ ಮೂಲ ನಕ್ಷತ್ರ. ಅದೇ ರೀತಿ ಜ್ಯೇಷ್ಠಾದ 4 ಪಾದಗಳು. ಅದೇ ರೀತಿ ಮಗಾದ 4 ಪಾದಗಳು. ಅದೇ ರೀತಿ ಅಶ್ಲೇಷಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು. ಹೌದು. ಸೊ ಏನಾಗ್ಬೋದು ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ? ಒಂದು ಎಜುಕೇಶನ್ ಹಾಳಾಗ್ಬೋದು, ಒಂದು ನಸೀಬನೇ ಹಾಳಾಗ್ಬೋದು, 2 ದಾಂಪತ್ಯ ಹಾಳಾಗ್ಬೋದು, 3 ಮೆಂಟಲಿ ಸ್ವಲ್ಪ ಕಡಿಮೆ ಆಗ್ಬೋದು, 4 ಹೆಲ್ತ್ ಇಶ್ಯೂಸ್ ಆಗ್ಬೋದು, 5 ವಿಪರೀತ ಸಾಲ ಮಾಡ್ಕೋಬಹುದು, 6 ಸುಖವಿಲ್ಲದೇ ಜೀವನವನ್ನು ನಡೆಸ್ಬೋದು, 7 ವಿಪರೀತ ಕಷ್ಟಗಳನ್ನು ನೋಡ್ಬೋದು, 8 ವಿಪರೀತ ವಿರೋಧಿಗಳನ್ನು ನೋಡ್ಬೋದು. ಹಾಗಾಗಿ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಗುಗೆ ಮಾಡಿಸಲೇಬೇಕು. ನೋಡಿ, ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಸಹ ಯೋಗನೂ ಕೆಟ್ಟದಾಗೆ ಬರುತ್ತೆ. ತೋರಿಸ್ತೇನೆ ನೋಡಿ ಇಲ್ಲಿ. ಹೌದಾ? ಓಕೆ, ನೋ ಪ್ರಾಬ್ಲಮ್. ಪ್ರೀತಿ ಯೋಗ ಇದೆ, ಅದೇನು ಚಿಂತೆ ಇಲ್ಲ. ಬಟ್ ಗೋಮುಖ ಪ್ರಸವ ಪೂಜೆ ಮಾತ್ರ ಮಾಡಿಸೋದು ಮರಿಬೇಡಿ, ಇಲ್ಲ ಅಂದ್ರೆ ಮಗು ಬಹಳ ತೊಂದರೆಗೀಡಾಗುತ್ತೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಹೌದು. 0 to 6 ಅಂದ್ರೆ ಬಾಲ್ಯಾವಸ್ಥೆ ಅಂತ. ಗ್ರಹ ಬಾಲ್ಯಾವಸ್ಥೆಯಲ್ಲಿದೆ ಅಂತ, ಚಿಕ್ಕ ಮಗುವಾಗಿದೆ ಗ್ರಹ ಅಂತ ಅರ್ಥ. 24 to 29 ಅಂದ್ರೆ ಬಹಳ ಏಜ್ ಆಗಿದೆ ಅಂತ, ವೃದ್ಧಾಪ್ಯ ಅವಸ್ಥೆ ಅಂತ. 6ರಿಂದ 24 ಇದೆ ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಅದರ ಅರ್ಥ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ 100ಕ್ಕೆ 100 ಒಳ್ಳೆ ಫಲ ಕೊಡ್ತವೆ. ಬಟ್ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ಬನ್ನಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲವೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50, ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹಾಗಾದರೆ ತುಲಾ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಚಂದ್ರ, 5ನೇದು ಸೂರ್ಯ. ರಾಹು ಕೇತು ಮಿತ್ರನ ಚೀಲಗಳಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗ್ರಹಗಳು
ಉಚ್ಚ ಕೇತು, ಅಸ್ತಂಗತ ಬುಧ, ಅಸ್ತಂಗತ ಶನಿ, ಉಚ್ಚ ಕೇತು ಅಂದ್ರೆ ಉಚ್ಚ ರಾಹು ಆಗ್ತಾನೆ. ನೀಚ ಗ್ರಹಗಳಲ್ಲಿ ಯಾವೂ ಇಲ್ಲ, ವಕ್ರಿಯರು ಯಾರು ಇಲ್ಲ. ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. 1ನೇ ಭಾವದಲ್ಲಿ ಯಾರೂ ಇಲ್ಲ ನೋಡಿ. 2ನೇ ಭಾವದಲ್ಲಿ ಕುಜ ಇದ್ದಾನೆ. ತನ್ನ ಸ್ವಂತ ಮನೆಯಲ್ಲಿ ನೋಡಿ, ವಿರೋಧಿ ಆದರೂ ಅವನು ಸ್ವಂತ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಗು ವಿಪರೀತ ಸಿಟ್ಟಿರುತ್ತೆ. ಭಾರಿ ಸಿಟ್ಟಂದ್ರೆ ಭಾರಿ ಸಿಟ್ಟು. ಒಳ್ಳೆ ವ್ಯವಹಾರಗಳನ್ನು ಮಾಡ್ತಾನೆ, ಒಳ್ಳೆ ಬಿಹೇವಿಯರ್ ಅನ್ನು ಹೊಂದಿರ್ತಾನೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾನೆ, ಒಳ್ಳೆ ನಡವಳಿಕೆ ಕಲಿತಾನೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಏನು ಕಡಿಮೆ ಆಗುವುದಿಲ್ಲ. ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಮೇಂಟೈನ್ ಮಾಡ್ತಾನೆ. ಹೊಂದಾಣಿಕೆ ಬದುಕನ್ನು ಬದುಕುವುದಲ್ಲದೆ ಹಣವನ್ನು ಸೇವೆ ಮಾಡ್ತಾನೆ. ಊಟದ ಪದ್ಧತಿಯಲ್ಲಿ ಶುಚಿತ್ವವನ್ನು ಕಾಪಾಡ್ಕೋತಾನೆ. ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತಾನೆ. ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತಾನೆ. ಮಾತಿನಲ್ಲಿ ಸ್ವಲ್ಪ ಟಫ್ ಇರ್ತಾನೆ. ಮಾತಿನ ದಾಟಿ ಬಹಳ ರಾಶಿ ಆಗಿರುತ್ತೆ. ಬಟ್ ಸಂಸ್ಕಾರ ನೆಮ್ಮದಿಯಿಂದ ಬದುಕನ್ನು ಬದುಕ್ತಾನೆ. ಇದು 2ನೇ ಭಾವದ ಫಲ. ನೋಡಿ, 3ನೇ ಭಾವದಲ್ಲಿ ಏನಾಗಿದೆ ಅಂದ್ರೆ ಬಹಳ ಬೇಜಾರದ ಸಂಗತಿ. ನೋಡಿ, ಇವನು 4ನೇ ಮನೆಯ ಸ್ವಾಮಿ ಮತ್ತು 5ನೇ ಮನೆಯ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ಇವನು 9ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ಸೂರ್ಯ ಎಲ್ಲಿದ್ರೂ ಓಕೆ, ಆದ್ರೆ ಬಟ್ ನೀಚನಾಗಿ ಬರ್ತದೆ ಅಷ್ಟೇ. ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಸೊ ಇಲ್ಲಿ 4, 5, 9ರ ಭಾವದ ಫಲ ನಿಮ್ಗೆ ಹೆಂಗ್ ಸಿಗುತ್ತೆ ಅಂದ್ರೆ ನೋಡಿ, ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಬಟ್ 5ನೇ ಭಾವದಲ್ಲಿ ಇವನು ಶುಕ್ರ ಇರೋದ್ರಿಂದ 5ನೇ ಭಾವದ ಫಲವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ 5ನೇ ಭಾವದ ಫಲವನ್ನ ಶುಕ್ರ ಜವಾಬ್ದಾರಿ ತಗೊಂಡಿದ್ದಾನೆ. ನೋಡಿ, ಇಲ್ಲಿ 4ನೇ ಭಾವದ ಫಲ ಒಂದು ಸ್ವಲ್ಪ ಡಿಲೇ ಆಗುತ್ತೆ. 3ನೇ ಭಾವ ಅಂದ್ರೆ ಏನು? 3ನೇ ಭಾವದ ಫಲ ಎಲ್ಲ ಸಿಗುತ್ತೆ. ಭಾವ 3 ಇರೋದ್ರಿಂದ 3ನೇ ಭಾವದ ಫಲ ಎಲ್ಲ ಸಿಗುತ್ತೆ ನಿಮ್ಗೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತಾನೆ. ಒಳ್ಳೆ ಧೈರ್ಯಶಾಲಿಯಾಗಿರ್ತಾನೆ, ಪರಾಕ್ರಮಿಯಾಗಿರ್ತಾನೆ. ಆಟಗಳಲ್ಲಿ ರುಚಿಯನ್ನು ತೋರಿಸ್ತಾನೆ. ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತಾನೆ. ಯಾವುದೇ ಕಾಂಪಿಟೇಷನ್ ಇದ್ರೂ ಗೆಲುವನ್ನು ಸಾಧಿಸ್ತಾನೆ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾನೆ. ಕಲೆಯನ್ನು ಬಹಳ ಪ್ರೀತಿಸ್ತಾನೆ. ಒಳ್ಳೆ ಮಾತುಗಾರ ಆಗಿರ್ತಾನೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದನ್ನು ಸುಲಭವಾಗಿ ಬಿಡುವುದಿಲ್ಲ. ಪ್ರಯತ್ನಶೀಲನಾಗಿರ್ತಾನೆ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ. ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತಾನೆ. ಇದು 3ನೇ ಭಾವದ ಫಲ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 3ನೇ ಭಾವದ ಫಲ ಸಂಪೂರ್ಣವಾಗಿ ಸಿಗುತ್ತೆ. ಬಟ್ 4ನೇ ಭಾವದ ಫಲ ಏನಿದೆಯಲ್ಲ ಸ್ವಲ್ಪ ಡಿಲೇ ಆಗುತ್ತೆ. 3ನೇ ಭಾವ ಅಂದ್ರೆ ಗುಡ್ಡಕ್ಕೆ ಮಣ್ಣು ಹೊರೋದು ಅಂತ ಅರ್ಥ. ಯಾವ ಕೆಲಸವೂ ಈಸಿಯಾಗಿ ಆಗುವುದಿಲ್ಲ, ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಯಾವ ಕೆಲಸವೂ ಅಷ್ಟು ಈಸಿಯಾಗಿ ಆಗುವುದಿಲ್ಲ. ಬಹಳ ಪ್ರಯತ್ನ ಪಡಬೇಕಾಗುತ್ತೆ. ಹೌದು, ತಾಯಿ ಜೊತೆಗೆ ಅಷ್ಟು ಹೇಳ್ಕೊಳ್ಳೋ ಸಂಬಂಧ ಇರುವುದಿಲ್ಲ. ಮುಂದೆ ಚೆನ್ನಾಗಾಗುತ್ತೆ. ಯಾವುದೇ ವ್ಯವಹಾರಕ್ಕೆ ಹಾಕಿದ್ರು ಸ್ಟಾರ್ಟಿಂಗ್ ಲಾಭ ಆಗುವುದಿಲ್ಲ. ಬಹಳ ಕಷ್ಟಪಟ್ಟು ಮೇಲೆ ಬರಬೇಕಾಗುತ್ತೆ. ಸ್ವಲ್ಪ ನೆಮ್ಮದಿಯೂ ಲೇಟಾಗಿ ಸಿಗುತ್ತೆ, ಸ್ವಲ್ಪ ಸುಖವೂ ಲೇಟಾಗಿ ಸಿಗುತ್ತೆ. ಪ್ರಾಪರ್ಟಿನೂ ಲೇಟಾಗಿ ಮಾಡ್ತೀರಾ ಆಫ್ಟರ್ 40. ಹೈಯರ್ ಎಜುಕೇಶನ್ ಸ್ವಲ್ಪ ಡಿಲೇ ಆಗ್ಬೋದು. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಏನೂ ಬರೋದಿಲ್ಲ. ಯಾವುದೇ ರೀತಿ ಕಂಫರ್ಟಬಿಲಿಟಿ, ಜನರ ಜೊತೆ ಹೊಂದಾಣಿಕೆ ಸ್ಟಾರ್ಟಿಂಗ್ ನಿಮ್ಗೆ ಆಗೋದಿಲ್ಲ. ಆಮೇಲೆ ಬೇಕಾದ್ರೆ ಹೊಂದಾಣಿಕೆ ಮಾಡ್ಕೋತೀರಿ. ಮನೆಯ ಸ್ಥಿತಿ ಅಷ್ಟು ಬೇಗ ಎತ್ತರಕ್ಕೆ ನೀವು ಏಳ್ಸಕ್ಕಾಗೋದಿಲ್ಲ. ಅದು ಅಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರು ಸಹ ಲೇಟಾಗಿ ಪಡ್ಕೋತೀರಿ. ಪ್ರಾಪರ್ಟಿನೂ ಲೇಟಾಗಿ ಮಾಡ್ತೀರಿ. ಅದು ಆಭರಣ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಇಲ್ಲ ಮನೆ ಆಗಿರ್ಬೋದು, ತೋಟ ಆಗಿರ್ಬೋದು. ಇದು 4ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲವೂ ಅಷ್ಟೇ. ಗುರುವಿನ ಆಶೀರ್ವಾದ ಆಗಲಿ, ದೇವರ ಆಶೀರ್ವಾದ ಆಗಲಿ ಬೇಗ ಸಿಗುವುದಿಲ್ಲ. ಧರ್ಮವನ್ನು ಬೇಗ ನಂಬಲ್ಲ. ಭಾಗ್ಯವಂತರು ಬಹಳ ಲೇಟಾಗಿ ನಿಮ್ಗೆ ಭಾಗ್ಯ ಸಿಗುತ್ತೆ. ಏನೇ ಪಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪ್ರಾಪ್ತಿ ಎನ್ನುವುದು ಸ್ವಲ್ಪ ಲೇಟ್ ಆಗುತ್ತೆ. ತಂದೆಯ ಜೊತೆಗೆ ಸ್ಟಾರ್ಟಿಂಗ್ ಚೆನ್ನಾಗಿ ಒಳ್ಳೆ ಸಂಬಂಧ ಇರೋದಿಲ್ಲ. ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ. ಸುಖಮಯ ಜೀವನವನ್ನು ಸಾಗಿಸಕ್ಕೆ ಬಹಳ ಕಷ್ಟ ಆಗುತ್ತೆ. ಗೆಲುವು ನಿಮ್ಗೆ ಆಗುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಬಹಳ ಕಷ್ಟ ಆಗುತ್ತೆ. ದೇವರ ಆಶೀರ್ವಾದ ಬಹಳ ಲೇಟಾಗಿ ಸಿಗುತ್ತೆ. ಬಹಳ
ಅನ್ಲಕ್ಕಿ ಇರ್ತೀರಿ ನೀವು. ಪುಣ್ಯದ ಕೆಲಸ ಅಷ್ಟು ಬೇಗ ಮಾಡಲ್ಲ, ಮನೆಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ನೆಮ್ಮದಿ ಇರೋದಿಲ್ಲ. ಲೇಟ್, ಎಲ್ಲವೂ ಲೇಟ್, ಬಿಕಾಸ್ ಆಫ್ ಬುಧ ಹಾಗೂ ಶನಿ. ಇಲ್ಲಿ 3 ದೋಷ ಆಗುತ್ತೆ, 2 ದೋಷ ಆಗುತ್ತೆ. ಒಂದು ಗ್ರಹಣ ದೋಷ, ಇನ್ನೊಂದು ಗುರುಚಾಂಡಾಲ ದೋಷ. ಸ್ವಲ್ಪ ಈ ಗುರು ಗ್ರಹಣ ದೋಷ 3ನೇ ಭಾವದಲ್ಲಿ ಕೇತು ಶಾಂತಿ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಸೂರ್ಯಂದು ಮಾಡೋಕ್ಕಾಗಲ್ಲ. ಗ್ರಹಣ ದೋಷ ಸ್ವಲ್ಪ ಅಕ್ಕ ತಂಗಿಯ ಜೊತೆಗೆ ಸಂಬಂಧ ಕೆಡುತ್ತೆ ನಿಮ್ದು. ಅಣ್ಣ ತಮ್ಮ ಆಗಲಿ, ಕಜಿನ್ಸ್ ಆಗಲಿ, ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ, ಯಾವ ಕೆಲಸವೂ ಬೇಗ ಆಗುವುದಿಲ್ಲ. ಗುರು ಚಾಂಡಾಲ ದೋಷ, ವಿದ್ಯೆ ಬೇಗ ಹತ್ತಲ್ಲ ನಿಮಗೆ. ವಾಟ್ ಈಸ್ ದ ಮೇನ್ ಪ್ರಾಬ್ಲಮ್. ಹೌದು, ನೀವು MBBS ಮಾಡ್ಬೇಕಂದ್ರೆ ನೀವು ಏನು ಮಾಡ್ತೀರಿ, BSA ಮಾಡ್ತೀರಿ. ಹಂಗೆ ಏನೋ ಅನ್ಕೊಳ್ಳೋದು, ಏನೋ ಮಾಡೋದು, ಈ ಜೀವನಕ್ಕೆ ಕೈ ಹಾಕ್ತೀರಿ. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಹೌದು, ಸೊ ಇಲ್ಲೇ ನೀವು ಇಲ್ಲೇ ಆಕ್ಟಿವ್ ಮಾಡೋಕ್ಕಾಗಲ್ಲ ನಿಮ್ಗೆ ಎರಡೂ. ಈಗ ಪಚ್ಚೆ ಹಾಕೊಂಡು ಬುಧನ ಆಕ್ಟಿವ್ ಮಾಡೋಕ್ಕಾಗಲ್ಲ, ಇದು ಸ್ಟೋನ್ ಹಾಕೊಂಡು ಶನಿನ ಆಕ್ಟಿವ್ ಮಾಡೋಕ್ಕಾಗಲ್ಲ. ಕಷ್ಟ ಆಗುತ್ತೆ. ಸೊ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಅಶ್ಲೇಷ ನಕ್ಷತ್ರ ಶಾಂತಿನೇ ಮಾಡ್ಕೋಬೇಕು. ನೋಡಿ, ಶುಕ್ರ 7 ಕ್ಯಾರೆಟ್ ಓಪೆಲ್ ಹಾಕೋಬೇಕು ನೀವು. ಇಲ್ಲಿ ಓಪೆಲ್ ಹಾಕೊಂಡ್ರೆ ನಿಮಗೆ 1 ಮತ್ತು 5ನೇ ಭಾವದ ಫಲ ಸಿಗ್ತತಿ, ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ ಇಲ್ಲಿ. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ, ಒಳ್ಳೆಯ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆಯ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ, ಒಳ್ಳೆಯ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಒಳ್ಳೆ ಜವಾಬ್ದಾರಿತ ವ್ಯಕ್ತಿ ಆಗ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ 5ನೇ ಭಾವದ ಫಲ, ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಸಿಗುತ್ತೆ, ಒಳ್ಳೆ ಮಕ್ಕಳು ಇರ್ತಾರೆ, ಮಕ್ಕಳಿಂದ ಎಲ್ಲವನ್ನೂ ಕಾಣ್ತೀರಿ, ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಮಕ್ಕಳು, ಹೆಂಡತಿ, ಅತ್ತೆ ಮಾವ ಎಲ್ಲರದು ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊತೀರಿ. ಏನೇ ಕಾಂಪಿಟೇಷನ್ ಎಕ್ಸಾಮ್ ನಲ್ಲಿ ಪಾಸ್ ಆಗೋದಂದ್ರೆ ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊರದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತಾರೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲದೇನೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಮಕ್ಕಳು ಹಾಗೂ ಒಳ್ಳೆ ಹೆಂಡತಿ ಸಿಗ್ತಾಳೆ. ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಒಳ್ಳೆ ಆಯುಷ್ಯನ್ನು ಪಡ್ಕೊಂಡು ಜೀವನದಲ್ಲಿ ಶ್ರೇಷ್ಠ ಜೀವನವನ್ನು ನಡೆಸ್ತೀರಿ. ಆದರೆ ಶುಕ್ರ 5ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಹೆಣ್ಮಕ್ಳ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ಹಾಗೂ ಮಲ್ಟಿಪಲ್ ಲವ್ ಅಫೇರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೆಣ್ಮಕ್ಳ ಮೇಲೆ ನಿಮಗೆ ವಿಶೇಷತೆ ಆದಂಥ ಬುದ್ಧಿ ಇರುತ್ತೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಇಲ್ಲ ಮಿಸ್ಟರ್ ಅರ್ಜುನ್, ಹೌದು, ನಿಮ್ಮ ಮ್ಯಾರೇಜ್ ಆಗೋದೇ ಲವ್ ಮ್ಯಾರೇಜ್. ಹೌದು, ಜಾತಿ ಬಿಟ್ಟು ಮದುವೆ ಆಗ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ಬುಧ ಅಸ್ತಂಗತ ಆಗಿದ್ದಾನೆ ಇಲ್ಲಿ, ಹಾಗಾಗಿ ರಾಹು ಇಲ್ಲಿ ಒಳ್ಳೆ ಫಲ ಕೊಡಲ್ಲ. ಆಕ್ಚುಲಿ ಉಚ್ಚ ರಾಹು ನೀವು ಮೋಸ್ಟ್ ಪ್ರಾಬಬಲಿ ಎಜುಕೇಶನ್ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಯಾವುದೇ ರೀತಿ ನಾನು ಹೇಳಿದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪೆಟ್ರೋಲು, ಎಲೆಕ್ಟ್ರಿಕಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಇಲ್ಲ ಕೆಮಿಕಲ್, ಇಲ್ಲ ಪೆಸ್ಟಿಸೈಡ್,
ಈ ರೀತಿ ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಅಷ್ಟು ಕೋಟಿ ಕೋಟಿಗಟ್ಟಲೆ ಹಣ ಮಾಡ್ತೀರಿ. ಚಂದ್ರ ಸ್ವಂತ ಮನೆಯಲ್ಲಿದ್ದಾನೆ. ಚಂದ್ರ ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ಛಾಯಾಗ್ರಹ, ಇಲ್ಲಿ ಯಾರೂ ಇಲ್ಲ ನೋಡಿ. ಇಲ್ಲಿ ಇದನ್ನು ಕೇಮದ್ರುಮ ದೋಷ ಅಂತ ಕರೀತಾರೆ. ಹೌದು, ತಾಯಿಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡಿದರೂ ಆಶ್ಚರ್ಯ ಪಡುವಂಗಿಲ್ಲ. ಹೌದು, ಇವರ ತಾಯಿ ಶಿವನ ಆರಾಧನೆ ಮಾಡಬೇಕು. ಇವರ ತಾಯಿ ಶಿವನ ಆರಾಧನೆ ಮಾಡಬೇಕು. ಒಂದು ತಾಮ್ರದ್ದು ಇದು ತಗೋಬೇಕು, ಏನು ಬಟ್ಲ, ಅದರಲ್ಲಿ ಬೆಳ್ಳಿ ಲಿಂಗವನ್ನು ಇಡಬೇಕು. ಬೆಳ್ಳಿ ಲಿಂಗವನ್ನು ಇಟ್ಟು ದಿನನಿತ್ಯ ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ಹಾಲನ್ನು ಸೇವನೆ ಮಾಡೋದ್ರಿಂದ ಕೇಮದ್ರುಮ ದೋಷ ಹೋಗುತ್ತೆ. ಈಗ ಮಗುವ ಕೇಮದ್ರುಮ ದೋಷ ಅಂದ್ರೆ ಏನು? ಮಾನಸಿಕವಾಗಿ ವಿಪರೀತ ಹಿಂಸೆ ಪಡ್ಕೊಳ್ಳೋದು, ಮಾನಸಿಕ ರೋಗವನ್ನು ತರ್ಕೊಳ್ಳೋದು, ಮಾನಸಿಕವಾಗಿ ಬಳಲೋದನ್ನ ಕೇಮದ್ರುಮ ದೋಷ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ದಯವಿಟ್ಟು ಆ ಕೆಲಸ ಮಾಡಿ. ಕೆಲಸ ಮಾತ್ರ ಸಿಗುತ್ತೆ, ಕೆಲಸದಲ್ಲಿ ಏನಿಲ್ಲ, ಚಿಂತೆ ಇಲ್ಲ. ಯಾವ ಗ್ರಹ ಶಾಂತಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಗ್ರಹದ ಶಾಂತಿಯ ಅವಶ್ಯಕತೆ ಇಲ್ಲ. ಆದ್ರೆ 3ನೇ ಭಾವದಲ್ಲಿ ಬುಧ ಶನಿ ಅಸ್ತಂಗತ ಆಗಿದ್ದಾರೆ. ಅವ್ರನ್ನ ಆಕ್ಟಿವೇಟು ಮಾಡಕ್ ಬರಲ್ಲ, ಅನಿವಾರ್ಯ. ಬಿಸಿ ತುಪ್ಪ ಉಗುಳಕ್ಕೂ ಬರಲ್ಲ, ನುಂಗಕ್ಕೂ ಬರಲ್ಲ. ಆ ರೀತಿ ಇದೆ ನಿಮ್ ಜಾತಕ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಜೀವನವನ್ನು ಬಹಳ ಸೊಗಸಾಗಿ ತೆಗಿತೀರಿ, ಇಲ್ಲ ಅಂತಲ್ಲ, ಆದ್ರೆ ಲೇಟ್ ಎಲ್ಲವೂ. ಈಗ 6ನೇ ನೋಡಿ, 6ನೇ ಕ್ಲಾಸ್ ವಿದ್ಯೆ ನಿಮ್ಗೆ 7ನೇ ಕ್ಲಾಸಿಗೆ ಹತ್ತಬಹುದು. 10ನೇ ಕ್ಲಾಸ್ ವಿದ್ಯೆ ನಿಮ್ಗೆ 12ಕ್ಕೆ ಹತ್ತಬಹುದು. ಈ ರೀತಿ ಡಿಲೇನ ಸಂಕರವಾಗಿ ಆಗುತ್ತೆ. ಹೌದು, ಆದ್ರೆ ಯಾವುದೇ ರೀತಿ ಕಷ್ಟಗಳನ್ನ ಅನುಭವಿಸ್ತಿರಲ್ಲ ಗೊತ್ತಿಲ್ಲ, ಬಟ್ ಮಾನಸಿಕವಾಗಿ ಸ್ವಲ್ಪ ಕುಗ್ತೀರಿ. ನಾನು ಹೇಳೋ ಪೂಜೆಗಳನ್ನು ಮಾಡ್ಕೊಳ್ಳಿ. ಸಿಕ್ಕಾಬಿಟ್ಟು ಫೋನ್ ಮಾಡಿದ್ದಾರೆ ನಿಮ್ಮ ಫಾದರು. ನನ್ನ ಕಷ್ಟ ನನಗೆ ಗೊತ್ತು, ಮಾತಾಡೋಕ್ಕಾಗ್ತಾ ಇಲ್ಲ. ಬನ್ನಿ ನವಮಾಂಶವನ್ನು ನೋಡೋಣ. 1 ಇಲ್ಲಿ 5, 7, 9 ನೋಡ್ಬೇಕು ನಾನು. 1ನೇ ಭಾವದ ಸ್ವಾಮಿ ಕುಜ, ಇದು ಗುರು 5ರಲ್ಲಿದ್ದಾನೆ, 6ರಲ್ಲಿದ್ದಾನೆ. ಸಾರಿ, 1ನೇ ಭಾವ ಹೋಯ್ತಿಲ್ಲ. 5ನೇ ಭಾವದ ಸ್ವಾಮಿ ನೋಡಿ 12ರಲ್ಲಿದ್ದಾನೆ. 7ನೇ ಭಾವದ ಸ್ವಾಮಿ ಬುಧ 10ರಲ್ಲಿದ್ದಾನೆ. 9ನೇ ಭಾವದ ಸ್ವಾಮಿ ಕುಜ ಅಷ್ಟಮದಲ್ಲಿದ್ದಾನೆ. ದಯವಿಟ್ಟು ಮದುವೆಗಿಂತ ಮುಂಚೆ ಕುಂಭ ಭಾವ ಮಾಡಿಸಿ ಇವನಿಗೆ. ಹೌದು, ಮ್ಯಾರೇಜು ಡೈವರ್ಸ್ ಆಗೋ ಚಾನ್ಸ್ ಮಾಡಿದೆ. 2ನೇ ಮದುವೆ ಯೋಗ ಇದೆ. ದಯವಿಟ್ಟು ನೀವು ಮದುವೆಕ್ಕಿಂತ ಮುಂಚೆ ಈ ಮಗುವಿಗೆ ನೀವು ಏನ್ ಮಾಡ್ಬೇಕು, ಕುಂಭ ಭಾವ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಮದುವೆ ಅಷ್ಟು ಹೇಳ್ಕೊಳ್ಳೋಷ್ಟು ನೋವು ಹೋಗುದಿಲ್ಲ. ಬನ್ನಿ ಮಗುವಿನ ಎಜುಕೇಶನ್ ನೋಡೋಣ. ಇದು ಎಜುಕೇಶನ್, ಚತುರ್ವಿಶಾಂಶ ಎಜುಕೇಶನ್ ಇರುತ್ತೆ. 1ನೇ ಭಾವದ ಸ್ವಾಮಿ ಬುಧ 11ರಲ್ಲಿದ್ದಾನೆ. 5ನೇ ಭಾವದ ಸ್ವಾಮಿ ಶನಿ 10ರಲ್ಲಿದ್ದಾನೆ ರಾಹು ಜೊತೆಗೆ. ಸೊ ನೋ ಪ್ರಾಬ್ಲಮ್, ಎಜುಕೇಶನ್ ಏನು ಚಿಂತೆ ಇಲ್ಲ. ಹೆಚ್ಚಾಗಿ ಸೈನ್ಸ್ ಅಲ್ಲಿ ಅವನು ಕೆಮಿಸ್ಟ್ರಿ ಮೇನ್ಗೆ ಕಳಿಸ್ರಿ. ಕೆಮಿಸ್ಟ್ರಿ ಇಲ್ಲ ಬಯೋಲಜಿ ಈ ಸಂಬಂಧಿಸಿದ ವಸ್ತುಗಳನ್ನು ನೀವು ಓದಿಸಿದ್ದೇ ಆದರೆ 100% ಲಾಭದಲ್ಲಿರ್ತಾನೆ. ಬನ್ನಿ ಕೆಲಸದ ವಿಚಾರ. ಸೂರ್ಯ ಬುಧ ಶನಿ ಹಾಗೂ ಒಂದೇ ಮನೆಯಲ್ಲಿರೋದ್ರಿಂದ ಬುಧ ಇಲ್ಲೇ ಭದ್ರ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದ್ರಿಂದ 100% ಇಲ್ಲಿ ಬುಧನ ಉಚ್ಚ ಶುಕ್ರನ ಉಚ್ಚ, ಕೆಲಸ ಹಾಗೂ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ. ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿದ್ದಾನೆ ಅದನ್ನು ನೋಡೋದು ಬಹಳ ಬೆಟರ್ ಅಲ್ವಾ. ಸದ್ಯ ಬುಧ ದಶೆಯಲ್ಲಿದ್ದಾನೆ, ಅಸ್ತಂಗತ ಆಗಿದ್ದಾನೆ. ನನ್ನ ಮಾತು ಕೇಳಿದ್ರೆ ಬುಧ ಶನಿ ಹಾಗೂ ರಾಹು ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಪ್ಲಸ್ ಕೇತು ಶಾಂತಿ. ಹೌದು,
ಪ್ಲಸ್ ಚಂದ್ರ ಶಾಂತಿನೂ ಓಕೆ. ಬಟ್ ಬುಧ ಶನಿ ಅಸ್ತಂಗತ ಆಗಿದ್ದಾರೆ, ಒಂದ್ಸಾರಿ ಮಾಡ್ಕೊಳ್ಳೋದು ಬೆಟರ್. ಹೌದು, ಚಂದ್ರ ಶಾಂತಿ ಆಗಲೇಬೇಕು. ಅದ್ರ ಬದಲಿ ನಾನು ಹೇಳಿದ್ದೀನಿ ಏನು ಮಾಡೋದಂತಂದು ಈಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಬಟ್ ರಾಹು ಕೇತು ಶಾಂತಿ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ರಾಹು ಕೇತು ಒಬ್ಬರೇ ಇದ್ರೆ ಒಳ್ಳೇದು. ಅವ್ರು ಯಾರ್ದ್ರ ಜೊತೆಗೆ ಬಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟವಾದ, ಆಮೇಲೆ 7 ಕ್ಯಾರೆಟ್ ಓಪೆಲ್ ಹಾಕೋದು ಮರಿಬೇಡಿ. ಹೌದು, 7 ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ನೀವು. ಸೊ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.